ತೋರ್ಸು. ಅಲ್ಲಿದು ಕತೆ ಮುಗೀತು. ಸೊ ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಮಮತಾ ಸತೀಶ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ವ್ಲಾಗ್ದು ಸ್ಪೆಷಾಲಿಟಿ ಅಂತ ಅಂದರೆ, ನೀವು ಅಬ್ಸರ್ವ್ ಮಾಡ್ಬೋದು, ನನಗೆ ಬ್ರೇಸ್ ಹಾಕ್ಸ್ಕೊಂಡಿದ್ದೀನಿ ಅಲ್ವಾ, ಸೆರಾಮಿಕ್ ಬ್ರೇಸಸ್ ಹಾಕ್ಸ್ಕೊಂಡಿದ್ದೀನಿ. ಅದನ್ನು ಇವತ್ತು ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರು. ಇವತ್ತು ಈವ್ನಿಂಗ್ ಅಪಾಯಿಂಟ್ಮೆಂಟ್ ಇದೆ. ಸೊ ಅವಾಗ ಹೋಗ್ತಾ ಇದ್ದೀನಿ. ಅದಕ್ಕೆ ಅದು ತೆಗೆದಾಗ ಏನಾಗುತ್ತೆ, ನೋವಿರುತ್ತೆ ಸ್ವಲ್ಪ, ಏನೇನೋ ಮಾಡ್ತಾರಲ್ವ, ಒಂದು 2-3 ಡೇಸ್ ಏನೂ ತಿನ್ನೋಕ್ಕಾಗಲ್ಲ, ಸಿಕ್ಕಾಬಿಟ್ಟೆ ಪೇಯ್ನ್ ಇರುತ್ತೆ. ಈಗ ಆಲ್ರೆಡಿ ನೆನ್ನೆಯಿಂದ ಸ್ವಲ್ಪ ಫೀವರ್ ಇದೆ ನನಗೆ. ಸೊ ಅದಕ್ಕೋಸ್ಕರ ಮತ್ತೆ ಆ ಪೇನಿಗೆ ಜ್ವರ ಬಂದುಬಿಟ್ರೆ ಏನೂ ತಿನ್ನೋಕ್ಕಾಗಲ್ವಲ್ಲ ಅಂತ ಹೇಳಿ ಇವಾಗ ನಾನು ಗೋಬಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಗೋಬಿ ಏನೋ ಪ್ರಿಪೇರ್ ಮಾಡ್ತೀನೋ, ಶಶಾಂಕ್ ತೊಗೊಂಡು ಬಂದಿದ್ದಾನೆ. ಈಗ ನಾನು ಶಶಾಂಕ್ ಇಬ್ಬರು ತಿಂದ್ಬಿಟ್ಟು ಸಂಜೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ. ಸೊ ಹೇಳಿದ್ದಾರೆ 2 ಒಟ್ಟಿಗೆ ರಿಮೂವ್ ಮಾಡ್ತೀವಿ ಅಂದರು, ಇಲ್ಲ ಯಾವುದಾದ್ರೂ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇಲ್ಗಡೆದು ಬ್ರೇಸ್ ಅಥವಾ ಕೆಳಗಡೆದು ಬ್ರೇಸು. ಸೊ ನೋಡಿಕೊಂಡು ಯಾವುದು ರಿಮೂವ್ ಮಾಡ್ತಾರೆ ಅಂತ. ಸೊ ಯಾವುದೇ ರಿಮೂವ್ ಮಾಡಿದ್ರು ಅದು ಪೇನ್ ಇದ್ದೇ ಇರುತ್ತೆ. ನನಗೆ ಒಂಥರ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಹೆಂಗೆ ಕಾಣಿಸ್ತೀನಿ ನಾನು ಅಂತ, ಅಂದರೆ ಟ್ರಾನ್ಸ್ಫಾರ್ಮೇಷನ್ ಹೆಂಗೆ ಕಾಣಿಸುತ್ತೆ ಅಂತ. ಯಾಕೆಂದರೆ 2 ವರ್ಷ ಹತ್ರ 2 ವರ್ಷದಿಂದ ಎಷ್ಟೊಂದು ತಿನ್ನೋಕ್ಕಾಗಿಲ್ಲ, ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಗಟ್ಟಿರೋ ತಿನ್ನೋಕ್ಕಾಗಲ್ಲ, ಹಿಂಗೆ ಬೈಟ್ ಮಾಡೋಕ್ಕಾಗಲ್ಲ, ಹಾಗೆಲ್ಲನೂ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಅದನ್ನು ತೆಗೆದಿದ ತಕ್ಷಣ ವಾವ್, ಅದು ಎಷ್ಟು ದಿನ ಆಗುತ್ತೆ, ಮತ್ತೇನು ಅದಕ್ಕೆ ಏನಾದರೂ ಮೇಂಟೈನ್ ಮಾಡೋಕ್ಕೇನಾದರೂ ಮಾಡ್ತಾರಾ ಅಂತೆಲ್ಲ ಏನೂ ಗೊತ್ತಿಲ್ಲ. ಸೊ ಇವತ್ತು ಕನ್ಸಲ್ಟ್ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ಶಶಾಂಕ್ ಗೋಬಿ ತಿನ್ನೋಕ್ಕೆ ರೆಡಿ ಆಗ್ತೀವಿ. ರೆಡಿನಾ ಶಶಾಂಕ್? ತಗೊಂಬನ್ನಿ. ನಾನು ಹೇಳಿದ್ದೆಲ್ಲ, ಯಾವಾಗಲೂ ನನಗೆ ಈವ್ನಿಂಗ್ ಸ್ನ್ಯಾಕ್ಸ್ ಪಾರ್ಟ್ನರ್ ಅಂದರೆ ಶಶಾಂಕ್. ಹಾಯ್ ಮಾಡು ಶಶಾಂಕ್. ಹಾಯ್. ಸರಿ, ಈಗ 1 ಪ್ಲೇಟ್ ತಂದಿದ್ದೀವಿ ಅಷ್ಟೇ, ಜಾಸ್ತಿ ತಿಂದಿಲ್ಲ. ಸೊ ತಿಂದ್ಬಿಟ್ಟು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನೀನು ಬರ್ತೀಯ ಅಲ್ವಾ? ಎಸ್, ಅವನು ಬರ್ತಾನೆ. ಕ್ಲಿನಿಕಿಗೆ ಹೋಗ್ಬಿಟ್ಟು ಬರ್ತೀವಿ. ನೆಕ್ಸ್ಟ್ ಹಾಗೆ ವ್ಲಾಗ್ ನೋಡ್ತಾ ಇರಿ, ಏನೇನು ಮಾಡ್ತಾರೆ ಡಾಕ್ಟರು ನನ್ನ ಹಲ್ಲಿಗೆ ಅಂತ ತೋರಿಸ್ತೀವಿ. ಹಾಯ್ ಗಾಯ್ಸ್, ಡೆಂಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ರಲ್ವಾ. ಸೊ ಹೋಗೋಕ್ಕೆ ಅಂತ 2 ವೀಲರ್ ತೊಗೊಂಡೆ. ಅದು ಆಗಲೇ ನಾನು 1 ವಾರ ಆಗಿತ್ತು ಗಾಡಿ ತೆಗೆದು. ಸೊ ಹೇರೆಲ್ಲ ಹೋಗ್ಬಿಟ್ಟಿದೆ, ಯಾರೋ ತೆಗೆದ ಏನಾಯಿತು ಅಂತ ಗೊತ್ತಿಲ್ಲ. ಸೊ ಪಂಚರ್ ಆಗಿದೆ. ಅದಕ್ಕೆ ಇವಾಗ ಹೆಂಗಪ್ಪ ಹೋಗೋದು ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಅಣ್ಣನ ಕೇಳಿದೆ, ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಣ್ಣ ಮೇಲ್ಗಡೆಯಿಂದ ಬರ್ತಾರೆ. ಕ್ಲಿನಿಕ್ಗೆ ಅಣ್ಣನ ಜೊತೆನೇ ಬಂದೆ 2 ವೀಲರಲ್ಲಿ. ಸೊ ಅಣ್ಣ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೊರಟೋಗ್ಬಿಟ್ರು. ಸೊ ನಾನು ಶಶಾಂಕ್ ಇಬ್ಬರು ಕ್ಲಿನಿಕ್ ಒಳಗಡೆ ಹೋಗ್ತಾಯಿದ್ದೀವಿ. ಸೊ ಆದರೂ ತುಂಬ ಜನ ಇದ್ದಾರೆ. ಅವ್ರದ್ದೆಲ್ಲ ಆದಮೇಲೆ ನಾನು ಒಳಗಡೆ ಹೋಗೋದು. ಸೊ ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೆ ಸ್ಕಿಪ್ ಆಗೋಯ್ತು. ಇವತ್ತು ರಿಮೂವ್ ಮಾಡ್ತಾರೆ ಅಂತ ಹೋಗಿದ್ದು, ಬಟ್ ರಿಮೂವ್ ಇನ್ನೂ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ. ಯಾಕೆಂದರೆ ಇನ್ನೂ 2 mm ಅಷ್ಟು ಗ್ಯಾಪ್ ಇದೆ ಅಂತ. ಅದು ಹಲ್ಲು ಹಿಂದೆ ಹೋಗೋಕ್ಕೆ ಅಂತ 4 ಹಲ್ಲು ರಿಮೂವ್ ಮಾಡಿರ್ತಾರೆ. ಸೊ ಗ್ಯಾಪ್ ಇನ್ನೂ ಇದೆ. ಸ್ವಲ್ಪ ಕ್ಲೋಸ್ ಆದರೆ ತುಂಬ ಒಳ್ಳೆಯದು, ಕರೆಕ್ಟಾಗಿ ಫಿನಿಶಿಂಗ್ ಬಂದರೆ ಇನ್ನೂ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಅದು ವೈರೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಚೇಂಜ್ ಮಾಡಿ ಸೊ ಇಲ್ಲಿಗೆ ಬಿಟ್ಟಿದ್ದಾರೆ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಬರ್ತಾ ಇದ್ದೀನಿ. ಅವರಿಂದ ಹೇಳಿದ್ದೆ ಇವತ್ತು ನಂದು ಫೇಸ್ ರಿಮೂವ್ ಮಾಡ್ತಾರೆ ಅಂತ. ನೋಡೋಣ ಅವ್ಳ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಮಮ್ಮಿ ತೋರ್ಸು 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 ಎಲ್ಲ ತೋರ್ಸು. ಏನು ನೆಕ್ಸ್ಟ್ ಮಂತ್ ಪೋಸ್ಟ್ಪೋನ್ ಆಗಿದೆ. ಇವಾಗ
ಅದಕ್ಕೆ ಇನ್ನೂ ಟೈಮ್ ಅಂತ ಹೇಳಿದ್ದಾರೆ. ಸೊ ಫೇಲ್ಯೂರ್ ಆಯಿತು ಇವತ್ತು, ರಿಮೂವ್ ಮಾಡಿಲ್ಲ. ಸೊ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಇಲ್ಲಿಗೆ ನಂದು ಅಲ್ಲಿದು ಕತೆ ಮುಗೀತು. ಸೊ ಇದು ಈ ವಿಡಿಯೋ ಓಕೆ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಬ್ರೇಸಸ್ ಹಾಕ್ಸ್ಕೊಂಡು ಆಲ್ಮೋಸ್ಟ್ 2 years ಆಯಿತು. 2021 ಹಾಕ್ಸ್ಕೊಂಡಿದ್ದು ಡಿಸೆಂಬರಲ್ಲಿ. ಸೊ 2 ವರ್ಷದಿಂದ ನಡೀತಾ ಇದೆ. ಸೊ ನಾನು ಬಿಫೋರ್ ಫೋಟೋ ಹೆಂಗಿತ್ತು ಅಂತ ನಾನು ಒಂದ್ಸರಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಸೊ ಯಾವುದೇ ಒಂದು ಕೆಲಸಕ್ಕಾದರೂ ಸರಿ ಎಷ್ಟು ತಾಳ್ಮೆ ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಿಧಾನ ಆಗೇ ಆಗುತ್ತೆ. ಸೊ ವೆಯ್ಟ್ ಮಾಡೋಣ. ನಿಮಗೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಿ, ನಿಮಗೆ ಈ ಬ್ರೇಸಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ. ನಾನು ಹಾಕ್ಸ್ಕೊಂಡಿರೋದು ಸೆರಾಮಿಕ್ ಬ್ರೇಸಸ್ಸು. ಸೊ ನಾನು ಮಾತಾಡೋವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಅಷ್ಟು ಕಾಣಿಸಲ್ಲ ನಾನು ಹಾಕ್ಸ್ಕೊಂಡಿರೋದು. ಸೊ ಡೈರೆಕ್ಟಾಗಿ ತುಂಬ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಕಾಣುತ್ತೆ ನಾನು ಬ್ರೇಸಸ್ ಹಾಕ್ಸ್ಕೊಂಡಿದ್ದೀನಿ ಅಂತ. ದೂರದಿಂದ ನೋಡೋರಿಗೆ ಕಾಣಿಸಲ್ಲ. ನಾರ್ಮಲಾಗಿ ಹೆಂಗಿರ್ತೀನಿ ಹಂಗೆ ಕಾಣಿಸ್ತೀನಿ. ಸೊ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ಸ್ ಯಾರಿಗಾದರೂ ಬೇಕು, ಪ್ಲ್ಯಾನ್ ಇದೆ ಹಾಕ್ಸ್ಕೊಳ್ಳೋರಿಗೆ ಅನ್ನೋದಿದ್ರೆ ನಾನು ಖಂಡಿತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹೇಳಿದೆಲ್ಲ ಅದಕ್ಕೆ ಬೇಕು ಅಂತ ಹೇಳಿ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ಚಾನಲ್ನ ದಯವಿಟ್ಟು ತಿಳಿಸಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.